मुंबईतील गांजा पेडलर इस्माईल उर्फ सद्दाम यांच्या घरावर बेळगाव सीईएन पोलिसांनी धाड टाकून त्याला अटक केली असल्याची माहिती शहर पोलीस आयुक्त भूषण बोरसे यांनी दिली। शुक्रवारी बेळगाव येथे पत्रकार परिषदेत ते बोलत होते। धाडी दरम्यान तब्बल 2 किलो गांजा, 10 मोबाईल फोन, 1 मच्छू, सर्जिकल चाकू जप्त करण्यात आले। महाराष्ट्र आणि मध्य प्रदेशातून गांजा व हेरोईन मागवून विविध ठिकाणी गांजाची वाहतूक करणारा मास्टरमाइंड इस्माईल असल्याचं त्यांनी सांगितलं। 6/2025 ನಮ್ಮ ಸೆನ್ ಇನ್ಸ್ಪೆಕ್ಟರ್ ಶ್ರೀ BR ಗಡ್ಡೇಕರ್ ಒಂದು 5 kg ಗಾಂಜಾ ರೇಡ್ ಮಾಡಿದರು। ನಾವು ಪ್ರೆಸ್ ನೋಟ್ ಆವಾಗ ರಿಲೀಸ್ ಮಾಡಿದೀವಿ। ಇದರಲ್ಲಿ ಒಬ್ಬ ತಾಜೀಬ್ ಮತ್ತು ಒಬ್ಬ ಅನುರಾಗ್ ಈ ಇಬ್ರು ಗಾಂಜಾ ಜೊತೆಗೆ ಸಿಕ್ಕಿದ್ರು। ಆ ಕೇಸ್ದು ಲೀಡ್ ತಗೊಂಡು ಅವರು ಗಾಂಜಾ ಯಾರಿಂದ ತಗೊಂಡಿದ್ದಾರೆ ಆ ಮಾಹಿತಿ ಮೇಲೆ ನಮ್ಮ ಅಧಿಕಾರಿಗಳು ಒಬ್ಬ ಇಸ್ಮಾಯಿಲ್ ಅಲಿಯಾಸ್ ಸದ್ದಾಂ ಬಾಬು ಸೈಯದ್ ಇವರ ಹೆಸರು ಬಂತು। ನಮ್ಮ ಪೊಲೀಸ್ ತಂಡ ನಮ್ಮ ಇನ್ಸ್ಪೆಕ್ಟರ್ ಗಡ್ಡೇಕರ್ ಇವರ ನೇತೃತ್ವದಲ್ಲಿ ದಿನಾಂಕ 21/7/2025 ಮುಂಬೈಗೆ ಹೋಗಿ ಅವನ ಸದ್ದಾಂ ಮನೆಗೆ ರೇಡ್ ಮಾಡಿದರು। ಕೋರ್ಟ್ ಇಂದ ಪರ್ಮಿಷನ್ ತಗೊಂಡು ಅವನ ಮನೆ ಮೇಲೆ ರೇಡ್ ಮಾಡಿದ್ದಾರೆ। ಆವಾಗ ಅವನ ಮನೆಯಲ್ಲಿ 2 kg ಗಾಂಜಾ ಸಿಕ್ಕಿತ್ತು ಮತ್ತು ಅವರ ಮಾವ ಅಬ್ದುಲ್ ಮಾಜಿದ್ ಅವರಿಗೆ ದಸ್ತಗಿರಿ ಮಾಡಲಾಗಿತ್ತು। ದಸ್ತಗಿರಿ ಮಾಡಿ ಅವರು ಆರೋಪಿಗೆ ನಮ್ಮ ಹಿಂಡಲ್ಗಾ ಜೈಲಿನಲ್ಲಿ ಇಡಲಾಗಿತ್ತು। ಆದ್ರೆ ಈ ಮೇನ್ ಅಕ್ಯೂಸ್ ಇದರಲ್ಲಿ ಸಿಗಲಿಲ್ಲ। ಸೊ ನಮ್ಮ ಅಧಿಕಾರಿ ಆವಾಗ ಕೂಡ ಬಿಟ್ಟಿರ್ಲಿಲ್ಲ, ಕಂಟಿನ್ಯೂಸ್ ಆಗಿ ಬೆನ್ ಹತ್ತಾ ಇದ್ರು। ಒಂದು ಒಳ್ಳೆ ಸೋರ್ಸ್ ಮುಖಾಂತರ ಮಾಹಿತಿ ಬಂತು, ಈ ಇಸ್ಮಾಯಿಲ್ ಮತ್ತು ತಾಜೀರ್ ಇವರು ಆ ಮಾವಾಗೆ ಭೇಟಿ ಮಾಡಕ್ಕೆ ಬರ್ತಾ ಇದ್ದಾರೆ ಅಂತ। ಸೊ ನಿನ್ನೆ 21/8/2025 ಚಂದಗಢ ಬೆಳಗಾವಿ ರಸ್ತೆಯಲ್ಲಿ ಸೇಮ್ ಪ್ಲೇಸ್ ಡಾಬಾ ಅಲ್ಲಿ 2 ಕಾರ್ನಲ್ಲಿ ಇಬ್ರು ಬರ್ತಾ ಇದ್ರು। ಅವರಿಗೆ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಶ್ರೀ BR ಗಡ್ಡೇಕರ್ ಮತ್ತು ಅವರ ತಂಡ ಈ ಕಾರ್ ಇಂಟರ್ಸೆಪ್ಟ್ ಮಾಡಿ ಚೆಕಿಂಗ್ ಮಾಡಿದಾಗ ಟು ಅವರ್ ಸರ್ಪ್ರೈಸ್ ದೇರ್ ಆರ್ ಅದರ್ 4 ಮೆಂಬರ್ಸ್। ಪ್ರಥಮೇಶ್ ಇವನು ಮಹಾರಾಷ್ಟ್ರದವನು, ಕೊಲ್ಲಾಪುರದವನು, ತೇಜಸ್ ವಜಾರೆ ಇವನು ಹುಕ್ಕೇರಿ ತಾಲೂಕ್ ಬೆಳಗಾವಿದವನು, ಶಿವಕುಮಾರ ಅಸಾಬೆ ಇವನು ಕೊಲ್ಲಾಪುರ್ ಮಹಾರಾಷ್ಟ್ರದವನು ಮತ್ತು ರಂಜಾನ್ ಜಮಾದಾರ್ ಇವನು ಸಾತಾರ ಮಹಾರಾಷ್ಟ್ರದವನು। ಸೊ ಒಟ್ಟು 6 ಜನ ಅದರಲ್ಲಿ ಸಿಕ್ಕಿದ್ದಾರೆ। ಇವರಿಂದ 42.73 kg ಗಾಂಜಾ ನಮಗೆ ಸಿಕ್ಕಿದೆ। ಅದರ ಜೊತೆಗೆ 10 ಮೊಬೈಲ್ ಫೋನ್ಸ್, 1 ಮಚ್, 1 ವೇಯಿಂಗ್ ಮಷಿನ್, 4000 ಕ್ಯಾಶ್ ಮತ್ತು ಈ 2 ಕಾರ್, ಸ್ವಿಫ್ಟ್ ಕಾರ್ ಮತ್ತು 1 ವ್ಯಾಗನರ್ ಕಾರ್ ಮತ್ತು 1 ಸರ್ಜಿಕಲ್ ಬ್ಲೇಡ್ ಕೂಡ ಇತ್ತು ಇವರ ಹತ್ರ, ಅದು ಪಾಕೆಟ್ ಗಾಂಜಾದು ಪಾಕೆಟ್ ಓಪನ್ ಮಾಡಕ್ಕೆ। ಇಷ್ಟು ಸಾಮಾನು ಜಪ್ತು ಮಾಡಲಾಗಿದೆ। ಸೊ ಈ ಒಂದೇ ಕಂಟಿನ್ಯೂಷನ್ ಆಫ್ ಕೇಸ್ ಕ್ರೈಮ್ ನಂಬರ್ 55/25 ನಲ್ಲಿ ಟೋಟಲ್ 9 ಅಕ್ಯೂಸ್ಡ್ ಅರೆಸ್ಟ್ ಆಗಿದ್ದಾರೆ। 50 kg 452 ಗ್ರಾಂ ಗಾಂಜಾ ಸೀಸ್ ಮಾಡಲಾಗಿದೆ। 13 ಮೊಬೈಲ್ ಫೋನ್ಸ್ ನಮ್ಮ ಹತ್ರ ಸಿಕ್ಕಿದೆ, 2 ಕಾರ್, 1 ಮೋಟಾರ್ ಸೈಕಲ್ ಮತ್ತು 11 ಬೇರೆ ಐಟಮ್ಸ್ ಇಲ್ಲಿವರೆಗೆ ಸಿಕ್ಕಿದೆ। ಇನ್ನುವರೆಗೆ ನಮ್ಮ ನಗರದಲ್ಲಿ ಮಾಡಿದ ರೋಡ್ ರೇಡ್ಸ್ ಗಳಲ್ಲಿ ಇದು ಬಿಗ್ಗೆಸ್ಟ್ ರೇಡ್ ಇದೆ ನಮಗೋಸ್ಕರ। ಮತ್ತು ಲಾಸ್ಟ್ ಟೈಮ್ ನಾವು ನಿಮ್ಗೆ ಹೇಳಿದೀವಿ ಒಂದು ಕೇಸ್ ನಲ್ಲಿ ಮಿಡಲ್ ಮ್ಯಾನ್ ನಮ್ಗೆ ಸಿಗ್ತಾ ಇದ್ದಾರೆ ಅಂತ। ಸೊ ದಿಸ್ ಟೈಮ್ ವಿ ಹ್ಯಾವ್ ಬಿನ್ ಏಬಲ್, ಈ ಬೆಳಗಾವಿ ನಗರಕ್ಕೆ ಸಪ್ಲೈ ಮಾಡೋನು ಮೇನ್ ಮಾಸ್ಟರ್ ಮೈಂಡ್ ಯಾರಿದ್ದಾನೆ ಅಂದ್ರೆ ಈ ಇಸ್ಮಾಯಿಲ್ ಅಲಿಯಾಸ್ ಸದ್ದಾಂ, ಅವನು ನಮ್ಮ ಕೈಯಲ್ಲಿ ಸಿಕ್ಕಿದ್ದಾನೆ। ಅವನು ಮಧ್ಯಪ್ರದೇಶ್ ಮತ್ತು ಒಡಿಶಾ ಇಂದ ಈ ಗಾಂಜಾ ತಗೊಂಡ್ ಬರ್ತಾ ಇದ್ದಾನೆ। ಅದರ ಜೊತೆಗೇನೆ ನಮ್ಮ ಊರಕ್ಕೆ ಹೆರೋಯಿನ್ ಸಪ್ಲೈ ಪುಣೆ ಮತ್ತು ಮುಂಬೈಯಿಂದ ಆಗ್ತಾ ಇದೆ ಅಂತ ನಮ್ಗೆ ಗೊತ್ತಾಗಿದೆ ಮಾಹಿತಿ। ಗಣೇಶ್ ಹಬ್ಬ ಮುಗಿದ ಮೇಲೆ ಇದೇ ತಂಡ ಈ ಕೆಲಸ ಕಂಟಿನ್ಯೂ ಮಾಡ್ತಾರೆ। ಬರೋ ದಿನಗಳಲ್ಲಿ ಈ ಸೋರ್ಸ್ ಎಲ್ಲಿಂದ ಉತ್ಪಾದನೆ ಆಗ್ತಾ ಇದೆ ಅಲ್ಲಿವರೆಗೆ ನಾವು ಹೋಗಿ ರೇಡ್ ಮಾಡಿಕೊಂಡು ವಿಲ್ ಟ್ರೈ ಟು ಕಟ್ सप्लाय ऑफ नार्कोटिक प्रोडक्ट्स टू बेळगावी सिटी। ಈ ಎಲ್ಲ ತಂಡಕ್ಕೆ पुष्पा चित्रपटाच्या धर्तीवर हा गांजा पेडलर अवैध व्यापार करून पैसे कमावण्याचा कट रचत होता।
गणेशोत्सव संपल्यानंतर एकाही आरोपीला सोडणार नाही अशी कठोर भूमिका पोलीस आयुक्त भूषण बोरसे यांनी स्पष्ट केली आहे. संकल्प शिंदे, KMM मराठी, बेळगाव.